ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರಕ್ಕೆ ವಿಶೇಷ ಮಹತ್ವವಿದೆ. ಮೇ 2ನೇ ವಾರದಲ್ಲಿ ಒಂದು ಅದ್ಭುತವಾದ ರಾಜಯೋಗ ಸೃಷ್ಟಿಯಾಗುತ್ತಿದೆ. ಅದೇ ಗಜಕೇಸರಿ ಯೋಗ. ಗುರು ಮತ್ತು ಚಂದ್ರನ ಮಿಲನದಿಂದ ಉಂಟಾಗುವ ಈ ಯೋಗವು ಧನುಸ್ಸು ಸೇರಿದಂತೆ 4 ರಾಶಿಗಳ ಜೀವನವನ್ನೇ ಬದಲಿಸಲಿದೆ. ಈ ರಾಜವೈಭೋಗದ ಅವಧಿಯಲ್ಲಿ ಯಾವ ರಾಶಿಯವರಿಗೆ ಆಕಸ್ಮಿಕ ಧನಲಾಭವಾಗಲಿದೆ, ಯಾರಿಗೆ ವಿದೇಶಿ ಯೋಗವಿದೆ, ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳೇನು, ಈ ಎಲ್ಲ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಗಜಕೇಸರಿ ಯೋಗ. 1. ಹೆಸರಿನ ಅರ್ಥ ಮತ್ತು ಸಂಕೇತ. ಗಜಕೇಸರಿ ಎಂಬ ಪದವು 2 ಪ್ರಬಲ ಪ್ರಾಣಿಗಳ ಸಂಕೇತವಾಗಿದೆ. ಗಜ ಅಂದರೆ ಆನೆ, ಅಪಾರ ಬುದ್ಧಿಶಕ್ತಿ, ಸ್ಮರಣಶಕ್ತಿ, ತಾಳ್ಮೆ ಮತ್ತು ರಾಜಗಾಂಭೀರ್ಯದ ಸಂಕೇತ. ಕೇಸರಿ ಅಂದರೆ ಸಿಂಹ, ಅಪ್ರತಿಮ ಪರಾಕ್ರಮ, ಧೈರ್ಯ, ನಾಯಕತ್ವ ಮತ್ತು ಶತ್ರು ಸಂಹಾರದ ಸಂಕೇತ. ಯಾವ ವ್ಯಕ್ತಿಯ ಜಾತಕದಲ್ಲಿ ಅಥವಾ ಗೋಚಾರ ಫಲದಲ್ಲಿ ಈ ಯೋಗವಿರುತ್ತದೆಯೋ ಅವರು ಆನೆಯಂತಹ ಬುದ್ಧಿವಂತಿಕೆ ಮತ್ತು ಸಿಂಹದಂತಹ ಧೈರ್ಯವನ್ನು ಹೊಂದಿರುತ್ತಾರೆ. ಸಮಾಜದಲ್ಲಿ ಇವರು ಯಾರ ಮುಂದೆಯೂ ತಲೆ ಬಗ್ಗಿಸದೆ ರಾಜನಂತೆ ಬದುಕುವ ಶಕ್ತಿಯನ್ನು ಪಡೆಯುತ್ತಾರೆ. 2. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯೋಗ ಹೇಗೆ ಸೃಷ್ಟಿಯಾಗುತ್ತದೆ? ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಶುಭ ಗ್ರಹ ಬೃಹಸ್ಪತಿ ಅಂದರೆ ಗುರು ಮತ್ತು ಮನಸ್ಸಿನ ಕಾರಕನಾದ ಚಂದ್ರ ಒಟ್ಟಿಗೆ ಸೇರಿದಾಗ ಈ ಯೋಗ ಉಂಟಾಗುತ್ತದೆ. ಕೇಂದ್ರ ಸ್ಥಾನದ ಲೆಕ್ಕಾಚಾರ. ಚಂದ್ರನಿಂದ ಗುರುವು 1, 4, 7 ಅಥವಾ 10ನೇ ಮನೆಯಲ್ಲಿದ್ದರೆ ಅಥವಾ ಚಂದ್ರ ಮತ್ತು ಗುರು ಒಂದೇ ರಾಶಿಯಲ್ಲಿ ಸೇರಿದಾಗ ಈ ಯೋಗ ಜನ್ಮ ತಾಳುತ್ತದೆ. ಗುರು ಜ್ಞಾನ, ಸಂಪತ್ತು, ಸಂತಾನ ಮತ್ತು ಧರ್ಮದ ಸಂಕೇತ. ಚಂದ್ರ ಮನಸ್ಸು, ಕಲ್ಪನಾಶಕ್ತಿ, ತಾಯಿ ಮತ್ತು ಸೌಂದರ್ಯದ ಸಂಕೇತ. ಫಲ. ಇವೆರಡೂ ಸಂಯೋಗಗೊಂಡಾಗ ವ್ಯಕ್ತಿಯು ಮಾನಸಿಕವಾಗಿ ದೃಢನಾಗುತ್ತಾನೆ ಮತ್ತು ಆರ್ಥಿಕವಾಗಿ ಸದೃಢನಾಗುತ್ತಾನೆ. 3. ಈ ಬಾರಿಯ ಅಂದರೆ ಮೇ 19ರ ವಿಶೇಷತೆ ಏನು? ಈ ಬಾರಿ ಮೇ 19ರಂದು ಮಿಥುನ ರಾಶಿಯಲ್ಲಿ ಘಟಿಸುತ್ತಿರುವ ಈ ಯೋಗವು ಅತ್ಯಂತ ವಿಶೇಷವಾದುದು. ಏಕೆ ಗೊತ್ತೇ? ಗುರು ಚಂದ್ರ ಸಂಯೋಗ. ಪ್ರಸ್ತುತ ಗುರುಗ್ರಹವು ಮಿಥುನ ರಾಶಿಯಲ್ಲಿದ್ದಾನೆ. ಮೇ 19ರಂದು ಚಂದ್ರನು ಕೂಡ ಮಿಥುನ ರಾಶಿಯನ್ನು ಪ್ರವೇಶಿಸಿ ಗುರುವಿನೊಂದಿಗೆ ಕೈಜೋಡಿಸುತ್ತಾನೆ. ಫಲಶ್ರುತಿ. ಮಿಥುನ ರಾಶಿಯು ಬುಧನ ಮನೆಯಾಗಿದ್ದು ಇಲ್ಲಿ ಜ್ಞಾನಕಾರಕ ಗುರು ಮತ್ತು ಮನಕಾರಕ ಚಂದ್ರ ಸೇರುವುದರಿಂದ ಮಾತಿನ ಚಾತುರ್ಯ, ವ್ಯಾಪಾರದಲ್ಲಿ ಲಾಭ ಮತ್ತು ಹೊಸ ಐಡಿಯಾಗಳಿಗೆ ಅತಿದೊಡ್ಡ ವೇದಿಕೆ ಸೃಷ್ಟಿಯಾಗಲಿದೆ. ರಾಜವೈಭೋಗ. ಇದು ಕೇವಲ ಹಣ ನೀಡುವುದಲ್ಲದೆ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಎತ್ತಿ ಹಿಡಿಯುತ್ತದೆ. ವಿಶೇಷವಾಗಿ ಈ 4 ರಾಶಿಯವರಿಗೆ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳಲಿವೆ. ಮಿಥುನ ರಾಶಿ. 1. ಲಗ್ನಸ್ಥಾನದಲ್ಲಿ ಯೋಗದ ಪ್ರಭಾವ. ಮಿಥುನ ರಾಶಿಯವರಿಗೆ ಈ ಬಾರಿಯ ಗಜಕೇಸರಿ ಯೋಗವು ಅತ್ಯಂತ ವಿಶೇಷ. ಏಕೆಂದರೆ ಈ ಯೋಗವು ನಿಮ್ಮ ರಾಶಿಯ ಲಗ್ನಸ್ಥಾನದಲ್ಲಿ ಅಂದರೆ ಮೊದಲ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ. ಲಗ್ನದಲ್ಲಿ ಗುರು ಮತ್ತು ಚಂದ್ರನ ಈ ಮಿಲನವು ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತ ಬದಲಾವಣೆ ತರಲಿದೆ. ನಿಮ್ಮ ಮುಖದಲ್ಲಿ ಹೊಸ ಕಳೆ ಮೂಡುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ನೀವು ಕೈಗೊಳ್ಳುವ ನಿರ್ಧಾರಗಳು ಈ ಸಮಯದಲ್ಲಿ ಅತ್ಯಂತ ನಿಖರವಾಗಿರಲಿವೆ. 2. ಆರ್ಥಿಕತೆ ಮತ್ತು ಸಾಲಬಾಧೆಯಿಂದ ಮುಕ್ತಿ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಇದು ಜಾಕ್ಪಾಟ್ ಸಮಯ ಎನ್ನಬಹುದು. ಸಾಲದ ಸುಳಿ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಸಾಲಗಳನ್ನು ತೀರಿಸಲು ಮಾರ್ಗಗಳು ಸುಗಮವಾಗಲಿವೆ. ಹಣದ ಹರಿವು. ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಹೂಡಿಕೆ. ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ಹೂಡಿಕೆ ಕೂಡ ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡಲಿದೆ. ವ್ಯಾಪಾರಸ್ಥರಿಗೆ ಹೊಸ ಆರ್ಡರ್ಗಳು ಸಿಗುವ
ಮೂಲಕ ಆದಾಯದ ಮೂಲಗಳು ವೃದ್ಧಿಯಾಗಲಿವೆ. 3. ವೃತ್ತಿಜೀವನ ಮತ್ತು ಉದ್ಯೋಗ. ಉದ್ಯೋಗಸ್ಥರಿಗೆ ಈ ಕಾಲವು ಅತ್ಯಂತ ಫಲಪ್ರದವಾಗಿದೆ. ಗೌರವ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ. ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಬಡ್ತಿ. ಕಳೆದ ಹಲವು ದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಈಗ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಸ್ಥಳಾಂತರ. ನೀವು ಇಷ್ಟಪಟ್ಟ ಸ್ಥಳಕ್ಕೆ ವರ್ಗಾವಣೆಯಾಗುವ ಅಥವಾ ಉತ್ತಮ ಸಂಬಳದೊಂದಿಗೆ ಹೊಸ ಕೆಲಸಕ್ಕೆ ಸೇರುವ ಅವಕಾಶಗಳು ಇವೆ. 4. ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳು. ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿ ಮೂಡಲಿದೆ. ದಾಂಪತ್ಯ. ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ. ಮದುವೆಯ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರಿಗೆ ಈ ಗಜಕೇಸರಿ ಯೋಗವು ಕಂಕಣ ಭಾಗ್ಯವನ್ನು ಹೊತ್ತು ತರಲಿದೆ. ಉತ್ತಮ ಸಂಬಂಧಗಳು ಕೂಡಿ ಬರಲಿವೆ. ವಿದೇಶ ಪ್ರಯಾಣ. ಉದ್ಯೋಗ ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂಬ ಹಂಬಲವಿದ್ದವರಿಗೆ ಈ ಸಮಯದಲ್ಲಿ ವೀಸಾ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. 5. ವಿಶೇಷ ಪರಿಹಾರಗಳು. ಈ ಯೋಗದ ಸಂಪೂರ್ಣ ಲಾಭವನ್ನು ಪಡೆಯಲು ಮಿಥುನ ರಾಶಿಯವರು ಈ ಕೆಳಗಿನ ಕೆಲಸಗಳನ್ನು ಮಾಡುವುದು ಶ್ರೇಯಸ್ಕರ. ವಿಷ್ಣು ಸಹಸ್ರನಾಮ. ಪ್ರತಿ ಗುರುವಾರ ತಪ್ಪದೆ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿ. ಇದರಿಂದ ಗುರುವಿನ ಬಲ ಹೆಚ್ಚುತ್ತದೆ. ದಾನ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಹಳದಿ ಬಣ್ಣದ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಿ. ಆಹಾರ. ಗುರುವಾರ ಸಾತ್ವಿಕ ಆಹಾರ ಸೇವಿಸಿ ಮತ್ತು ಹಿರಿಯರ ಆಶೀರ್ವಾದ ಪಡೆಯಿರಿ. ಮೇಷರಾಶಿ. ಸುವರ್ಣಕಾಲ. 1. ಯಶಸ್ಸಿನ ಹಾದಿ ಮತ್ತು ಹೊಸ ಆರಂಭ. ಮೇಷರಾಶಿಯವರಿಗೆ ಇದು ನಿಜಕ್ಕೂ ಸುವರ್ಣಕಾಲ. ಈ ಗಜಕೇಸರಿ ಯೋಗದ ಪ್ರಭಾವದಿಂದ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ವಿಜಯಮಾಲೆ ನಿಮ್ಮ ಕೊರಳನ್ನು ಅಲಂಕರಿಸಲಿದೆ. ಹೊಸ ಯೋಜನೆಗಳು. ಬಹಳ ದಿನಗಳಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಹೊಸ ಉದ್ಯಮ ಅಥವಾ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯಂತ ಶುಭ ಸಮಯ. ನಿರ್ಧಾರಗಳು. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಿವೆ. ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಲಿದ್ದು ಆಲಸ್ಯ ದೂರವಾಗಿ ಚುರುಕುತನದಿಂದ ಕೆಲಸ ಮಾಡುವಿರಿ. 2. ಸಾಮಾಜಿಕ ಗೌರವ ಮತ್ತು ಸಮಸ್ಯೆಗಳ ಪರಿಹಾರ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗಣನೀಯವಾಗಿ ಹೆಚ್ಚಾಗಲಿದೆ. ಪ್ರತಿಷ್ಠೆ. ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಗೌರವ ಪ್ರಾಪ್ತಿಯಾಗಲಿದೆ. ನಿಮ್ಮ ಮಾತಿಗೆ ಹತ್ತಿರದವರಲ್ಲಿ ಮತ್ತು ಸಮಾಜದಲ್ಲಿ ಬೆಲೆ ಸಿಗಲಿದೆ. ಸಮಸ್ಯೆಗಳ ಅಂತ್ಯ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಕೋರ್ಟ್ ಕಚೇರಿ ಕೆಲಸಗಳು ಅಥವಾ ಆಸ್ತಿ ವಿವಾದಗಳು ಈ ಸಮಯದಲ್ಲಿ ನಿಮ್ಮ ಪರವಾಗಿ ಬಗೆಹರಿಯುವ ಸಾಧ್ಯತೆ ದಟ್ಟವಾಗಿದೆ. ಶತ್ರುಗಳ ಕಾಟ ಕಡಿಮೆಯಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ. 3. ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಈ ಅವಧಿಯು ವಿದ್ಯಾರ್ಥಿಗಳಿಗೆ ವರದಾನವಾಗಲಿದೆ. ಏಕಾಗ್ರತೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆ. ಕೆಪಿಎಸ್ಸಿ, ಯುಪಿಎಸ್ಸಿ ಅಥವಾ ಯಾವುದೇ ಸರ್ಕಾರಿ ಉದ್ಯೋಗದ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ ಗಜಕೇಸರಿ ಯೋಗವು ಶುಭ ಫಲ ನೀಡಲಿದೆ. ಉನ್ನತ ವ್ಯಾಸಂಗ. ವಿದೇಶದಲ್ಲಿ ಶಿಕ್ಷಣ ಪಡೆಯಬೇಕೆಂಬ ಹಂಬಲ ಉಳ್ಳವರಿಗೆ ಈ ಸಮಯದಲ್ಲಿ ಅದೃಷ್ಟ ಒಲಿದು ಬರಲಿದೆ. 4. ಕುಟುಂಬ ಮತ್ತು ಸಂಬಂಧಗಳ ಸುಧಾರಣೆ. ಕುಟುಂಬದಲ್ಲಿ ಕಳೆದ ಕೆಲವು ಸಮಯದಿಂದ ಇದ್ದ ಅಶಾಂತಿ ದೂರವಾಗಲಿದೆ. ಸಂಭ್ರಮ.
ಮನೆಯಲ್ಲಿ ಮಂಗಳ ಕಾರ್ಯಗಳು ಅಂದರೆ ವಿವಾಹ ಅಥವಾ ನಾಮಕರಣದಂತಹ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಬೆಂಬಲ. ತಂದೆ ಮತ್ತು ಹಿರಿಯರ ಆಶೀರ್ವಾದದ ಬಲದಿಂದ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಲಿವೆ. ಪ್ರೀತಿ. ಪ್ರೇಮಿಗಳಿಗೆ ಇದು ಸುಸಮಯವಾಗಿದ್ದು, ಮನೆಯವರ ಒಪ್ಪಿಗೆಯೊಂದಿಗೆ ನಿಮ್ಮ ಸಂಬಂಧ ಮುಂದಿನ ಹಂತಕ್ಕೆ ತಲುಪಲಿದೆ. 5. ಪರಿಹಾರಗಳು ಮತ್ತು ಸೂಚನೆಗಳು. ಈ ರಾಜಯೋಗದ ಸಂಪೂರ್ಣ ಲಾಭ ನಿಮ್ಮದಾಗಲು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ಹನುಮಾನ್ ಚಾಲೀಸ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ 3 ಬಾರಿ ಹನುಮಾನ್ ಚಾಲೀಸ ಪಠಿಸಿ. ಇದು ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಅನ್ನದಾನ. ಶಕ್ತಿಗನುಸಾರವಾಗಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನ ಮಾಡಿ. ಕೇಸರಿ ಧರಿಸುವುದು. ಪ್ರತಿದಿನ ಹಣೆಗೆ ಕೇಸರಿ ಅಥವಾ ಚಂದನದ ತಿಲಕವನ್ನಿಟ್ಟುಕೊಳ್ಳುವುದು ನಿಮ್ಮ ರಾಶ್ಯಾಧಿಪತಿ ಮತ್ತು ಗುರುವಿನ ಬಲವನ್ನು ಹೆಚ್ಚಿಸುತ್ತದೆ. ಕಟಕ ರಾಶಿ. ಆಸೆಗಳ ಈಡೇರಿಕೆಯ ಸುಸಮಯ. 1. ಸಂಬಂಧಗಳ ಬೆಂಬಲ ಮತ್ತು ಸಹಾಯ ಹಸ್ತ. ಕಟಕ ರಾಶಿಯವರಿಗೆ ಈ ಅವಧಿಯು ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ಬಲ ನೀಡಲಿದೆ. ಬೆನ್ನೆಲುಬಾಗಿ ನಿಲ್ಲುವವರು. ನೀವು ಸಂಕಷ್ಟದಲ್ಲಿದ್ದಾಗ ಅಥವಾ ನಿರ್ಧಾರ ತೆಗೆದುಕೊಳ್ಳಲು ಪರದಾಡುತ್ತಿರುವಾಗ ನಿಮ್ಮ ಸ್ನೇಹಿತರು ಮತ್ತು ಆತ್ಮೀಯ ಸಂಬಂಧಿಕರು ನಿಮಗೆ ದಾರಿದೀಪವಾಗಲಿದ್ದಾರೆ. ಸಹಕಾರ. ಹಳೆಯ ವೈಮನಸ್ಸುಗಳು ದೂರವಾಗಿ ಕುಟುಂಬದಲ್ಲಿ ಸಾಮರಸ್ಯ ಮೂಡಲಿದೆ. ನಿಮ್ಮ ಕಷ್ಟ ಸುಖಗಳಿಗೆ ಹೆಗಲು ಕೊಡುವವರು ಈ ಸಮಯದಲ್ಲಿ ನಿಮ್ಮ ಜೊತೆಗಿರುತ್ತಾರೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತದೆ. 2. ವೃತ್ತಿ ಬದುಕು ಮತ್ತು ವ್ಯಾಪಾರ ವೃದ್ಧಿ. ವೃತ್ತಿರಂಗದಲ್ಲಿ ಕಟಕ ರಾಶಿಯವರಿಗೆ ಹೊಸ ಹಾದಿಗಳು ತೆರೆದುಕೊಳ್ಳಲಿವೆ. ಸ್ವಂತ ಉದ್ಯೋಗ. ಯಾರಾದರೂ ಸ್ವಂತ ಉದ್ಯಮ ಅಥವಾ ಸ್ಟಾರ್ಟಪ್ ಶುರು ಮಾಡಬೇಕೆಂದು ಕನಸು ಕಾಣುತ್ತಿದ್ದರೆ ಗಜಕೇಸರಿ ಯೋಗದ ಈ ಸಮಯ ಅತ್ಯಂತ ಮಂಗಳಕರ. ಹೂಡಿಕೆ ಮತ್ತು ಲಾಭ. ಈ ಹಿಂದೆ ನೀವು ಮಾಡಿದ ಹೂಡಿಕೆಗಳಿಂದ ಈಗ ಲಾಭ ಬರಲು ಶುರುವಾಗುತ್ತದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಬಯಸುವವರಿಗೆ ತಜ್ಞರ ಸಲಹೆಯೊಂದಿಗೆ ಮುಂದುವರಿದರೆ ಉತ್ತಮ ಯಶಸ್ಸು ಸಿಗಲಿದೆ. ಆದಾಯದ ಮೂಲ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಧನ ಹರಿವು ಉಂಟಾಗುವ ಸಾಧ್ಯತೆ ಇದೆ. 3. ಧಾರ್ಮಿಕ ಪ್ರವೃತ್ತಿ ಮತ್ತು ಮಾನಸಿಕ ಶಾಂತಿ. ಮನಸ್ಸಿನ ಶಾಂತಿಗಾಗಿ ನೀವು ಆಧ್ಯಾತ್ಮದ ಕಡೆಗೆ ಒಲವು ತೋರುವಿರಿ. ತೀರ್ಥಯಾತ್ರೆ. ಕುಟುಂಬದವರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಅಥವಾ ಧಾರ್ಮಿಕ ಪ್ರವಾಸ ಕೈಗೊಳ್ಳುವ ಯೋಗವಿದೆ. ಈ ಪ್ರವಾಸವು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಹೊಸ ಚೈತನ್ಯ ಮೂಡಲಿದೆ. ಧರ್ಮ ಕಾರ್ಯ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಯಾವುದಾದರೂ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವ ಸಾಧ್ಯತೆ ಇದೆ. ಇದು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬಲಿದೆ. 4. ಆರೋಗ್ಯದಲ್ಲಿ ಚೇತರಿಕೆ. ಆರೋಗ್ಯವೇ ಭಾಗ್ಯ ಎಂಬಂತೆ ಕಳೆದ ಕೆಲವು ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ಇದು ಸಮಾಧಾನಕರ ಸುದ್ದಿ. ಚೇತರಿಕೆ. ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ ಅಥವಾ ಚಿಕಿತ್ಸೆಯಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಜಾಗರೂಕತೆ. ಆದರೂ ಸಹ ಆಹಾರ ಕ್ರಮದಲ್ಲಿ ಮತ್ತು ವ್ಯಾಯಾಮದಲ್ಲಿ ಶಿಸ್ತು ಕಾಪಾಡಿಕೊಳ್ಳುವುದು ನಿಮ್ಮನ್ನು ದೀರ್ಘಕಾಲದವರೆಗೆ ಸದೃಢವಾಗಿಡಲು ಸಹಾಯ ಮಾಡುತ್ತದೆ. 5. ವಿಶೇಷ ಪರಿಹಾರಗಳು. ಕಟಕ ರಾಶಿಯವರು ಈ ಶುಭ ಫಲಗಳನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಲು ಈ ಪರಿಹಾರಗಳನ್ನು ಅನುಸರಿಸಿ. ಶಿವನ ಆರಾಧನೆ. ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ಜಲಾಭಿಷೇಕ ಮಾಡಿಸುವುದು ಅತ್ಯಂತ ಶ್ರೇಷ್ಠ. ಬಿಳಿ ವಸ್ತುಗಳ ದಾನ. ಬಡವರಿಗೆ ಅಥವಾ ಅರ್ಚಕರಿಗೆ ಅಕ್ಕಿ, ಹಾಲು ಅಥವಾ
ಬಿಳಿ ಬಟ್ಟೆಯನ್ನು ದಾನ ಮಾಡಿ. ಮಂತ್ರ ಪಠಣೆ: ದಿನಕ್ಕೆ ಕನಿಷ್ಠ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗುತ್ತವೆ. ಧನುರಾಶಿ ಪುಣ್ಯದ ಫಲ. 1. ರಾಶ್ಯಾಧಿಪತಿ ಗುರುವಿನ ಬಲ ಮತ್ತು ಆರ್ಥಿಕ ಸುಧಾರಣೆ. ಧನುರಾಶಿಯವರಿಗೆ ಈ ಸಮಯವು ಅತ್ಯಂತ ಮಹತ್ವದ್ದು, ಏಕೆಂದರೆ ನಿಮ್ಮ ರಾಶ್ಯಾಧಿಪತಿಯೇ ಸ್ವತಃ ಜ್ಞಾನ ಮತ್ತು ಸಂಪತ್ತಿನ ಕಾರಕನಾದ ಬೃಹಸ್ಪತಿ ಅಂದರೆ ಗುರು. ಈ ಗಜಕೇಸರಿ ಯೋಗದಲ್ಲಿ ಗುರುವಿನ ವಿಶೇಷ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ನಿಮ್ಮ ಜೀವನದ ಅತಿದೊಡ್ಡ ಸಮಸ್ಯೆಯಾದ ಆರ್ಥಿಕ ಮುಗ್ಗಟ್ಟು ದೂರವಾಗಲಿದೆ. ಹಣಕಾಸಿನ ಹರಿವು: ನೀವು ನಿರೀಕ್ಷಿಸದ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಆರ್ಥಿಕ ಚಿಂತೆಗಳಿಂದ ಮುಕ್ತಿ: ಹೂಡಿಕೆಗಳಲ್ಲಿ ಲಾಭ, ಬಾಕಿ ಇದ್ದ ಹಣ ವಾಪಸ್ ಬರುವುದು ಅಥವಾ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವ ಮೂಲಕ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. 2. ಶ್ರಮಕ್ಕೆ ಸಿಗುವ ತಕ್ಕ ಪ್ರತಿಫಲ: ಕಳೆದ ಕೆಲವು ತಿಂಗಳುಗಳಿಂದ ನೀವು ಹಗಲಿರುಳು ಪಟ್ಟ ಶ್ರಮಕ್ಕೆ ಈಗ ಬೆಲೆ ಸಿಗುವ ಸಮಯ ಬಂದಿದೆ. ಫಲಿತಾಂಶ: ಇದುವರೆಗೆ ನೀವು ಮಾಡಿದ ಹೋರಾಟ, ತೆಗೆದುಕೊಂಡ ರಿಸ್ಕ್ ಅಥವಾ ನಿಮ್ಮ ವೃತ್ತಿಯಲ್ಲಿ ನೀವು ಹಾಕಿದ ಎಫರ್ಟ್ಗೆ ಈಗ ಸಿಹಿಯಾದ ಫಲ ಸಿಗಲಿದೆ. ಗೌರವ: ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ವಿಶೇಷ ಪ್ರಶಂಸೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಡೀಲ್ಗಳು ಕುದುರಲಿವೆ. ನಿಮ್ಮ ಕಠಿಣ ಪರಿಶ್ರಮವು ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಈ ಯೋಗವು ಸಾಬೀತುಪಡಿಸಲಿದೆ. 3. ಆತ್ಮವಿಶ್ವಾಸದಿಂದ ಸವಾಲುಗಳ ಮೆಟ್ಟಿ ನಿಲ್ಲುವಿರಿ. ಈ ಗಜಕೇಸರಿ ಯೋಗವು ನಿಮಗೆ ಆನೆಗೆ ಇರುವಂತಹ ಶಕ್ತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಧೈರ್ಯ: ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಅಥವಾ ವಿರೋಧಿಗಳು ಬಂದರೂ ನಿಮ್ಮ ಆತ್ಮವಿಶ್ವಾಸದಿಂದ ಅವರನ್ನು ಸಮರ್ಥವಾಗಿ ಎದುರಿಸುವಿರಿ. ನಿರ್ಧಾರಗಳು: ಗೊಂದಲಗಳಿಲ್ಲದ ಸ್ಪಷ್ಟವಾದ ಆಲೋಚನೆ ನಿಮ್ಮದಾಗಲಿದೆ. ಹಿಂದೆಂದೂ ಕಂಡಿರದಂತಹ ಧೈರ್ಯ ನಿಮ್ಮಲ್ಲಿ ಮೂಡುವುದರಿಂದ ದೊಡ್ಡ ಸವಾಲುಗಳನ್ನು ಕೂಡ ನೀವು ಸುಲಭವಾಗಿ ಮೆಟ್ಟಿ ನಿಲ್ಲುವಿರಿ. 4. ದಾನ, ಧರ್ಮ ಮತ್ತು ಪುಣ್ಯದ ಸಂಚಯ. ಜ್ಯೋತಿಷ್ಯದ ಪ್ರಕಾರ ಧನು ರಾಶಿಯವರಿಗೆ ದಾನ ಧರ್ಮದ ಮೇಲೆ ಈ ಸಮಯದಲ್ಲಿ ಹೆಚ್ಚು ಆಸಕ್ತಿ ಮೂಡಲಿದೆ. ಪುಣ್ಯದ ಖಾತೆ: ನೀವು ಈ ಅವಧಿಯಲ್ಲಿ ಮಾಡುವ ಸಣ್ಣ ಸಹಾಯ ಅಥವಾ ದಾನವು ನಿಮ್ಮ ಜನ್ಮಾಂತರದ ಪುಣ್ಯದ ಫಲವನ್ನು ಹೆಚ್ಚಿಸಲಿದೆ. ಫಲ: ಇದು ನಿಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಿಮ್ಮ ಭವಿಷ್ಯಕ್ಕೆ ರಕ್ಷಾಕವಚದಂತೆ ಕೆಲಸ ಮಾಡಲಿದೆ. ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. 5. ವಿಶೇಷ ಪರಿಹಾರಗಳು: ಈ ಅದೃಷ್ಟದ ಸಮಯವನ್ನು ಇನ್ನೂ ಸುಂದರವಾಗಿರಿಸಿಕೊಳ್ಳಲು ಧನುರಾಶಿಯವರು ಈ ಕೆಳಗಿನ ಕೆಲಸಗಳನ್ನು ತಪ್ಪದೆ ಮಾಡಿ. ಹಳದಿ ದಾನ: ಪ್ರತಿ ಗುರುವಾರ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅಂದರೆ ಲಡ್ಡು ಅಥವಾ ಕೇಸರಿ ಬಾತ್ ಬಡವರಿಗೆ ಅಥವಾ ದೇವಸ್ಥಾನದ ಬಳಿ ಇರುವ ನಿರ್ಗತಿಕರಿಗೆ ದಾನ ಮಾಡಿ. ದಕ್ಷಿಣಾಮೂರ್ತಿ ಆರಾಧನೆ: ಗುರುವಿನ ಅನುಗ್ರಹಕ್ಕಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಹಳದಿ ಬಟ್ಟೆ: ಸಾಧ್ಯವಾದರೆ ಗುರುವಾರ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಅಥವಾ ಹಣೆಗೆ ಹಳದಿ ಚಂದನದ ತಿಲಕವನ್ನಿಟ್ಟುಕೊಳ್ಳಿ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಗಜಕೇಸರಿ ಯೋಗದಿಂದಾಗಿ ಮೇ 2ನೇ ವಾರದಲ್ಲಿ ಅದೃಷ್ಟ ಪಡೆಯಲಿರುವ 4 ರಾಶಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಆದರೆ ಒಂದು ಮಾತು ನೆನಪಿರಲಿ, ಗಜಕೇಸರಿ ಯೋಗವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಶುಭ ಫಲಗಳನ್ನೇ ನೀಡುತ್ತದೆ. ಇತರ ರಾಶಿಯವರಿಗೆ ಮೇಲೆ ತಿಳಿಸಿದ 4 ರಾಶಿಗಳ ಪಟ್ಟಿಯಲ್ಲಿ ನಿಮ್ಮ ರಾಶಿ ಇಲ್ಲದಿದ್ದರೆ ದಯವಿಟ್ಟು ನಿರಾಶರಾಗಬೇಡಿ. ಜ್ಯೋತಿಷ್ಯ ಎಂಬುದು ಕೇವಲ ಒಂದು ಮಾರ್ಗದರ್ಶಿಯಷ್ಟೇ. ಶ್ರದ್ಧೆ ಮತ್ತು ಭಕ್ತಿ: ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಹೇಗಿದ್ದರೂ ನೀವು ಮಾಡುವ ಪ್ರಾಮಾಣಿಕ ಶ್ರಮ ಮತ್ತು ಭಗವಂತನ ಮೇಲಿರುವ ಅಚಲವಾದ ಭಕ್ತಿ ಇದ್ದರೆ ಎಂತಹ ಕಷ್ಟದ ಕಾಲವೂ ಸುಲಭವಾಗಿ ಕಳೆದು ಹೋಗುತ್ತದೆ. ಶುಭ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ.
ನಮ್ಮ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈಗ ನಿಮ್ಮ ಸರದಿ. ನಿಮ್ಮ ರಾಶಿ ಯಾವುದು? ಈ ಗಜಕೇಸರಿ ಯೋಗದ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯ ಬದಲಾವಣೆಗಳನ್ನು ನಿರೀಕ್ಷಿಸುತ್ತಿದ್ದೀರಿ ಅಥವಾ ಅನುಭವಿಸುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳು, ಸಲಹೆಗಳು ಅಥವಾ ಮುಂದಿನ ದಿನಗಳಲ್ಲಿ ನೀವು ಯಾವ ವಿಷಯದ ಬಗ್ಗೆ ಮಾಹಿತಿ ಪಡೆಯಲು ಇಚ್ಛಿಸುತ್ತೀರಿ ಎಂಬುದನ್ನು ಕೂಡ ಹಂಚಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆಂದು ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ನಮಗೆ ನಿಮ್ಮ ಪ್ರೋತ್ಸಾಹದ ಸಂಕೇತ. ಈ ಶುಭ ಸುದ್ದಿಯನ್ನು ನಿಮ್ಮ ಸ್ನೇಹಿತರು, ಸಂಬಂಧಿಕರು ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಈ ಯೋಗದ ಪ್ರಯೋಜನಗಳ ಬಗ್ಗೆ ತಿಳಿಯಲಿ. ನೀವು ಇನ್ನೂ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಾಹಿತಿಗಳು ನಿಮಗೆ ತಕ್ಷಣ ತಲುಪುತ್ತವೆ. ಸಮಯ ಮೀಸಲಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಗುರು ಬೃಹಸ್ಪತಿಯ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಧನ್ಯವಾದಗಳು. ಜೈ ಶ್ರೀರಾಮ್.